ನಮಸ್ತೆ ಸ್ನೇಹಿತರೆ, ನಾವು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಸ್ನೇಹಿತರೆ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಬೇಡ್ಕೊಂತ ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಟಿಪ್ಪು ಸುಲ್ತಾನ್ ಅರಮನೆಯಾದ ಅರಮನೆಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಈ ಅರಮನೆ ಬಗ್ಗೆ ನಿಮಗೆ ಈ ಅರಮನೆ ಹೇಗೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಪೂರ್ಣ ಆಯಿತು ಅಂತ ನಿಮಗೆ ಪೂರ್ತಿ ಮಾಹಿತಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಅರಮನೆಯು ಬೆಂಗಳೂರಿನ ಕೋಟೆಯ ಸಮೀಪದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಈ ಅರಮನೆಯನ್ನು, ಟಿಪ್ಪು ಸುಲ್ತಾನ್ ಅರಮನೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ಈ ಪಾರ್ಕ್ ಥರ ಎಲ್ಲ ಯಾವ ರೀತಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಂಗಳೂರಿನ ಕೋಟೆ ಆವರಣದಲ್ಲಿ 1781ರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗಚ್ಚಿನ ಈ ಅರಮನೆಯ ನಿರ್ಮಾಣ ಪ್ರಾರಂಭಗೊಂಡು ತದನಂತರ 1791ರಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಪೂರ್ಣಗೊಂಡಿತು. ಇದು ಬೆಂಗಳೂರು ಕೋಟೆಯೊಳಗಣ ಆವರಣದ ಶ್ರೀ ವೆಂಕಟರಮಣ ದೇವಾಲಯದ ಸನಿಹದಲ್ಲಿದೆ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಅವರ ತಂದೆಯಾದ ನವಾಬ್ ಹೈದರ್ ಅಲಿ ಖಾನ್ ಅವರು 1781ರಲ್ಲಿ ಈ ಅರಮನೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೆಲವು ವರ್ಷಗಳ ನಂತರ ನವಾಬ್ ಹೈದರ್ ಅಲಿ ಖಾನ್ ಅವ್ರಿಗೆ ಆರೋಗ್ಯ ಸ್ಥಿತಿ ಸರಿ ಇರಲ್ಲ ಸ್ನೇಹಿತರೆ. ಆವಾಗ ಅವರು ತೀರ್ಕೊಂಡ ನಂತರ ಈ ಅರಮನೆಯನ್ನು ಟಿಪ್ಪು ಸುಲ್ತಾನ್ ಅವರು ಪೂರ್ಣಗೊಳಿಸ್ತಾರೆ. ಅದು ಯಾವಾಗ ಪೂರ್ಣಗೊಳಿಸ್ತಾರೆ ಅಂದರೆ 1791ರಲ್ಲಿ ಪೂರ್ಣಗೊಳಿಸ್ತಾರೆ ಸ್ನೇಹಿತರೆ. ನೋಡಲು ಒಂದು ಅಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ನೈಜ ಸ್ಥಿತಿಯಲ್ಲಿ 2 ಅಂತಸ್ತಿನ ಈ ಕಟ್ಟಡವನ್ನು ಸಮಕಾಲೀನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆಯತಾಕಾರದ ಕಲ್ಲಿನ ಅಧಿಷ್ಠಾನದ ಮೇಲೆ ನಿರ್ಮಿಸಲ್ಪಟ್ಟ ಈ ಕಟ್ಟಡದ ಮುಂಭಾಗದಲ್ಲಿ ಉನ್ನತವಾದ ಮರದ ಸ್ತಂಭಗಳನ್ನು ಕಲ್ಲಿನ ಪೀಠದ ಮೇಲೆ ಅಳವಡಿಸಲಾಗಿದ್ದು, ಬಹುಭಾರವಾದ ತೊಲೆಗಳನ್ನು ಆಧರಿಸಿ ನಿಲ್ಲಿಸಲಾಗಿದೆ. ಸ್ತಂಭಗಳ ನಡುವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಧವರ್ತುಲಗಳ ಕಮಾನುಗಳನ್ನು ಹಾಗೂ ಬೂದಿಗೆಗಳನ್ನು ಅಳವಡಿಸಲಾಗಿದ್ದು, ಇಡೀ ಸ್ತಂಭಗಳ ಈ ಮೊಗಸಾಲೆಯನ್ನು ಕಂದು ಹಾಗೂ ಹಳದಿ ಬಣ್ಣದ ಲೇಪನದಿಂದ ಸುಂದರಗೊಳಿಸಲಾಗಿದೆ ಸ್ನೇಹಿತರೆ. ಅರಮನೆಯ ಗೋಡೆಗಳು ಮತ್ತು ಚೆತ್ತು ಪತ್ರಲತೆ ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದ್ದು, ನೋಡಲು ಮನೋಹರವಾಗಿದೆ. ಮೇಲಂತಸ್ತಿನ ಕೋಣೆಗಳಿಗೆ ಮತ್ತು ಮಧ್ಯದಲ್ಲಿ ಮುಂಚಾಚಿದ ಖಜಾಂಚನ ಮಂಟಪಗಳಿಗೆ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಪವಾಟಿಕೆಗಳಿವೆ. ಈ ಕೋಣೆಗಳನ್ನು ಅಂತಃಪುರವೆಂದು ಗುರುತಿಸಬಹುದು. ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಯತಾಕಾರದ ಹಜಾರವಿದ್ದು, ಅದರ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಕೆಳ ಅಂತಸ್ತಿಗೆ ಗೋಪುರವಾಗುವಂತೆ ಮುಂಚಾಚಿದ ಖಜಾಂಚನ ಮಂಟಪವಿದ್ದು, ಅವುಗಳಲ್ಲಿ ಕುಳಿತು ಸುಲ್ತಾನನು ದೈನಂದಿನ ದರ್ಬಾರ್ ನಡೆಸುತ್ತಿದ್ದನು. ಇದರ ಕೆಳಭಾಗದಲ್ಲಿ ಒಂದು ಕೋಣೆ ಇದ್ದು, ಪ್ರಸ್ತುತ ಇದರಲ್ಲಿ ಒಂದು ಛಾಯಾಚಿತ್ರ ಸಂಗ್ರಹಾಲಯವಿದೆ. ಅರಮನೆಯ ಗೋಡೆಗೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಇದನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಈ ಕಟ್ಟಡ ಎಲ್ಲ ಮೇಲೆ ಭಾಗದಿಂದ ನೋಡಿದಿರಲ್ಲ, ಕೆಳಗಡೆ ಭಾಗವರೆಗೂ ನೋಡಿ ಎಲ್ಲ ಬರೀ ಮರದಲ್ಲೇ ಕಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನೋಡೋದಕ್ಕೆ ತುಂಬ ಮನೋಹರವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಉತ್ತರ ಭಾಗ ನೋಡಿದಾಗಲೂ ಅದೇ ಥರ ಕಟ್ಟಡ ನಾವು ನೋಡ್ಬೋದು. ಹಾಗೆ ದಕ್ಷಿಣ ಭಾಗಕ್ಕೆ ಹೋದರೂ, ಅಂದರೆ ಹಿಂದೆ ಅರಮನೆ ಹಿಂದೆಗಡೆ ಹೋದರೂ ಸೇಮ್ ಅದೇ ಭಾಗನೇ ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗೆ ನೋಡ್ತಾ ಹೋದ್ರೆ ನೋಡಿ, ಆ ಕಡೆನೂ ಮೆಟ್ಲಿದೆ, ಈ ಕಡೆನೂ ಮೆಟ್ಲಿದೆ. ಬನ್ನಿ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಫಾರಿನವರೆಲ್ಲ ಬರ್ತಾರೆ ಸ್ನೇಹಿತರೆ ಈ ಅರಮನೆಯೊಳಗೆ. ದಿನವಾಗ್ಲೂ 1000 ಜನ ಬರ್ತಾರೆ ಈ ಅರಮನೆಯನ್ನು ನೋಡಲಿಕ್ಕೆ.
ಒಂದೊಂದು ಕಂಬದಲ್ಲೂ ವರ್ಣನೆ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರಂತ ಆಗಿನ ಕಾಲದಲ್ಲೇ. ಒಂದು ಆಧುನಿಕ ವಿಜ್ಞಾನ ಯಾವ ರೀತಿ ಇತ್ತು ಅಂತ ಊಹೆ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಹೊರಾಂಗಣ ಆಗ್ಬೋದು. ಈಗ ನಾವು ಓಡ್ತಾ ಇದೀವಲ್ಲ, ಇದು ಅರಮನೆ ಹಿಂಭಾಗ. ನೋಡಿ ಸರ್, ಒಂದೊಂದು ಕಂಬದಲ್ಲೂ ಎಳ್ಳೆಳ್ಳು ಕಂಬ, ನಾವು ಸಮಕಾಲೀನ ಕಂಬಗಳು ಈಗ ನೋಡ್ತಾ ಇದ್ರಲ್ಲ, ಇವು ಸಮಕಾಲೀನ ಕಂಬಗಳು. ಒಂದೇ ಕಲ್ಲಿನ ಆಧಾರ ಮೇಲೆ ಯಾವ ರೀತಿ ಒಂದು ನಿಲ್ಸಿದ್ದಾರೆ ಅಂತ ನೋಡಿ ವೀಕ್ಷಕರೇ. ಇನ್ನೊಂದಂದರೆ, ಈ ಅರಮನೆಯನ್ನು ಬೇಸಿಗೆ ಅರಮನೆ ಅಂತೂ ಕರಿತಾರೆ ಸ್ನೇಹಿತರೆ. ఎందుకంటే ಒಳ್ಳೆ ಗಾಳಿ ಬರ್ತಿತ್ತು ಸ್ನೇಹಿತರೆ. ಈ ಅರಮನೆ ಸುತ್ತಲೂ ಒಳ್ಳೆ ತಂಪಾದ ಗಾಳಿ. ಈ ಬೇಸಿಗೆಯಲ್ಲಿ ಮಾತ್ರ ಈ ಅರಮನೆಯಲ್ಲಿ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣನೂ ಆಸ್ವಾದನೆ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಭಾರತ, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.